ಸರ್ ಆಮೇಲೆ ಎಲ್ಲ ತಹಶೀಲ್ದಾರರು ಎಲ್ಲಿ ಆಫೀಸ್ ತಹಶೀಲ್ದಾರ್ ಆಫೀಸ್ ಇದ್ದಾರಾ? ಆಶ್ರಮದ ವೆರಿಫಿಕೇಶನ್ ಮಾಡಿ ಗ್ರೇಡ್ 1 ಇಲ್ಲಿ ಇರ್ತಾರೆ. ಇಲ್ಲಿ ಅವರೆಲ್ಲ ಕಡ್ಲಿಪುರ ಇದು ಇವರು ಇನ್ನೂ ಬಂದಿಲ್ಲ. ಯಾರ್ಯಾರು ಬಂದಿದ್ದಾರೆ? ಹಾಂ ಬಂದಿದೆ. ಅಟೆಂಡೆನ್ಸ್ ರಿಜಿಸ್ಟರ್ ಟೈಮ್ ಕೇಳಿದ್ದೀವಿ ಸೈನ್ಯ ಮಾಡೋದಿಲ್ಲ ಮಾಡಿಲ್ಲ ಅವಾಗಲೂ ಮಾಡೋದಿಲ್ಲ ಇಲ್ಲ ಸರ್ ಮಾಡಿದೆ. ಯಾಕೆ ಮಾಡೋದಿಲ್ಲ? ಓಡಿ ಇವತ್ತು ಮಾತ್ರ ಹೈಕೋರ್ಟ್ ಇವತ್ತು ಕೇಸ್ ಇವರು ಸರ್ ಇವರು ಕಡ್ಲಿಪುರ ಇದು ಅಲ್ಲಿ ಫೀಲ್ಡ್ಗೆ ಹೋದ್ರೆ ಓಡಿ ಅಂತ ಬರಲ್ವಲ್ಲ? ಅನ್ಆಫೀಸ್ ಡ್ಯೂಟಿ ಅಂತ ಅನ್ಆಫೀಸ್ ಡ್ಯೂಟಿ ಅಂತ ಬರಬೇಕು. ಅದು ಓಡಿ ಅಂತ ಆ್ಯಕ್ಚುಲಿ ಫೀಲ್ಡ್ ವಿಸಿಟ್ ಹೋದರೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಇರಬೇಕು. ಇವರೆಲ್ಲ ಅಲ್ಲಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರಾ? ಡೆಪ್ಯುಟೇಷನ್ ಇವರು ನಾಡು ಕಚೇರಿಗೆ ಹೆಂಗೆ ನಾಡು ಕಚೇರಿ ಭಾಗ್ಯಮ್ಮ ಅವ್ರು ಬಂದಿದ್ರು. ಇಲ್ಲ ಕ್ಯಾಶ್ ಲಕ್ಷ್ಮಿ ಅನ್ನೋರು ಮೆಟರ್ನಿಟಿ ಇಬ್ಬರು ಬಸವರಾಜ್ ಅನ್ನೋರು ಕೊಡ್ಸಿಲ್ಲ ಅವರು ಓಡಿ ಅಂತ ಬಂದಿದ್ದಾರೆ. ಇದು ಬಂದು ಫೀಲ್ಡ್ಗೆ ನಾವು ನಾಳೆದು ಅಟೆಂಡೆನ್ಸ್ ನಾಳೆದು ಇವತ್ತೇ ಆಗುತ್ತೆ. ಡೇಟ್ ಒಂದು ಮಿಸ್ ಆಗುತ್ತೆ ಎಲ್ಲರೂ ಸಂಡೇ ಇದು ಬೇರೆ ಮಾಡಬೇಕು. ಹೆಂಗು ಇದು ಬೇರೆ ಹೆಂಗು ಇದು ಬೇರೆ ಹೆಂಗು. ಅದೇ ಇದೇ ಡೇಟ್ ಡೇಟ್ ಹಾಕಿಲ್ಲ. ಯಾರು ಇಲ್ಲೇ ಇದ್ದಾರೆ ಇದೆ ಸರಿ ಪ್ರಸಾದ್ ಸರಿ ಇದು ಇವತ್ತೊಂದು ಬೇರೆ ಹೆಂಗು ಇದು ನಾಳೆದು ಹೆಂಗ್ ಸಾಧ್ಯ? ಬೈ ಮಿಸ್ಟೇಕ್ ಹಾಕಿದ್ರು ಇವರೆಲ್ಲ ಹಾಕಿರೋರ್ದು ಹೆಂಗಿದೆ ಗೊತ್ತಿಲ್ಲ. ನೆನ್ನೆ ಹಾಕ್ಬಿಟ್ಟು ಹೋಗಿದ್ರು. ಚೆಕ್ ಮಾಡ್ಬೋದು ಸರ್ ಈಗ ಅಲ್ಲ ಮಾಡ್ಬೋದು ಈಗ ಅದನ್ನೆಲ್ಲ ಚೆಕ್ ಒಂದ್ಸರಿ ಯಾರವರು ಪ್ರಶಾಂತ್ ಪೂಜಾರಿ ಮಾಂತ್ ಗೌಡ ಯಾರು? ಮೇಲೆ ಏನಿದೆ? ಫುಡ್ ಸೆಕ್ಷನ್ ಪ್ರಶಾಂತ ಅರುಣಾ ಎಸ್ ಮಂಜುನಾಥ್ ಜಿ ಭಾಗ್ಯಮ್ಮ ಯಾರು? ಇನ್ನೊಬ್ಬರು ಭಾಗ್ಯಮ್ಮ ಶರ್ಮಿಳಾ ಶಶಿಕುಮಾರ್ ಜುಂಜೇಗೌಡ ಮೂವ್ಮೆಂಟ್ ಅಲ್ಲಿ ಬರೆದು ಹೋಗ್ಬೇಕಲ್ಲ.
ಮೂಮೆಂಟ್ ಇದೆ. ಎಲ್ಲಿ ತೋರಿಸಿ ಮೂವ್ಮೆಂಟ್ ರಿಜಿಸ್ಟರ್ ಹೆಂಗಿರುತ್ತೆ ನಾವು ನೋಡೋಣ. ಯಾರು ಅವರು? ಪ್ರಶಾಂತ ಏನು ಅವರು? ಪೂಜಾರಿ ಎಲ್ಲಿದ್ದಾರೆ? ಈಗ ಬಂದ್ರೆ ಮತ್ತೆ ಯಾಕೆ ಹೋಗ್ತೀರಿ? ಬರ್ರಿ. ನಾಳೆದು ಯಾಕಪ್ಪ ಸೈನ್ ಹಾಕಿದ್ಯಾ ಇವತ್ತೇ? ಯಾವ ತಾರೀಕು? ನಾಳೆ 20. ಇವತ್ತು ಸೈನ್ ಹಾಕಿದ್ದೀವಿ. ಒಂದು ಡೇಟ್ ನೋಡಿ ಹೆಂಗೆ ರೀ ನಾಳೆದು ಇವತ್ತು ಹೆಂಗೆ ಸೈನ್ ಹಾಕ್ತೀರಿ? ಹಾಂ ಹೆಂಗ್ ಮಿಸ್ ಆಗುತ್ತೆ? ಇವತ್ತು ಎಲ್ಲರೂ ವೈಟ್ನರ್ ಹಾಕಿರೋದು ಹಾಲಿಡೇಗೆ. ಹಾಲಿಡೇದು ಏನು ಸಂಬಂಧ ಇಲ್ಲ. ಕಂಟಿನ್ಯೂ ಆಗುತ್ತೆ ರೀ. ಏನೋ ಹೇಳ್ತಿರೋ ಸುಷ್ಮಾ ಅರುಣ್ ರಾಜ್ ಮೀಟಿಂಗ್ ಮಾರುತಿ ರೆಡ್ಡಿ. ಜಿಂಜೇಗೌಡ ಸರಿ, ಈಗ ಇವರು ಎಲ್ಲ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಬರ್ದಿದ್ದಾರೆ. ಬೇರೆಯವ್ರು ಯಾಕೆ ಬರ್ದಿಲ್ಲ? ಅವರು ಡೈರೆಕ್ಟ್ ಆಗಿ ಹೋದ್ರೆ ಅಟ್ಲೀಸ್ಟ್ ಹೇಳಿ ಬರೀರಿ ಅಂತ ಹೇಳ್ಬೋದಲ್ಲ. ಮತ್ತೆ ಎಲ್ಲಿ ಬರ್ದಿಲ್ವಲ್ಲ. ಈಗ ಅವರು ಫೀಲ್ಡ್ ಹೋಗಿದ್ದಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಇನ್ನು ಯಾರ್ಯಾರು ಇಲ್ಲ ಈಗ? ಸುಮಾರು ಜನ ಇಲ್ಲ ಇನ್ನು. ಸರ್ ಶಾಂತಮ್ಮ ಒಬ್ಬರು, ಸರ್ ಚಂದ್ರಬಾಬು ಒಬ್ಬರು ಎಲ್ಲಿ ಹೋಗಿದ್ದಾರೆ? ಹೈಕೋರ್ಟ್. ಇದೂ ಕೂಡ ಇಬ್ಬರದು ಮಾರುತಿ ಅರುಣ್ ರಾಜು ಇಬ್ಬರದು ಒಬ್ಬರೇ ಆಯ್ತು. ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೋದಲ್ಲ. ಫೀಲ್ಡಿಗೆ ಹೋಗಿದ್ದವ್ರದ್ದು ಇಲ್ಲಿ ಬರೆದ್ರೆ ಗೊತ್ತಾಗುತ್ತೆ. ಈಗ ಸುಮ್ಮನೆ ಫೀಲ್ಡು ಹೈಕೋರ್ಟು ಅಂತ ಹೇಳ್ತಾ ಇದ್ದಾರೆ 4-5-6 ಜನದ್ದು. ಕವಿತಾ ಅವರು ಅಟೆಂಡೆನ್ಸು ಇಲ್ಲ, ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿನೂ ಇಲ್ಲ. ಸುಮಾರು ಜನ ಇಲ್ಲ ಸರ್ ಬರ್ತಾರೆ ಇವತ್ತು. ಶರತ್ ಚಂದ್ರ ಬಾಬು ಅವರು ನೀವು ಎಲ್ಲೋ ಹೇಳ್ತೀರಿ, ಅವ್ರದ್ದು ಕೂಡ ಎಲ್ಲೂ ಎಂಟ್ರಿ ಇಲ್ಲ. ಇನ್ಯಾರ್ರಿ? ಶಾಂತಮ್ಮ ಅವ್ರದ್ದು ಇಲ್ಲ ಇಲ್ಲಿ ಫೀಲ್ಡ್ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಎಂಟ್ರಿ ಇಲ್ಲ. ಹೇಗೆ ಗೊತ್ತಾಗ್ಬೇಕು ನಮ್ಗೆ? ರೀ ಬರೀತೀವಿ ಅಂದ್ರೆ ಏನ್ ಸಿಸ್ಟಮ್ ಬೇಡವೇನ್ರಿ? ಇದನ್ನ ಮೇಂಟೈನ್ ಮಾಡೋದು ಯಾರ್ದು ಕೆಲಸ? ಅವರು ಇಂಟಿಮೇಟ್ ಮಾಡಿದ ತಕ್ಷಣ ನಿಮ್ಗೆ ಮೂವ್ಮೆಂಟ್ ರಿಜಿಸ್ಟರ್ ಅಲ್ಲಿ ಬರೀಲಿಕ್ಕೆ ಏನ್ ಕಷ್ಟ? ಬರೀತೀವಿ ಸರ್ ಇವತ್ತು. ಇವು ಬರ್ದಿದೆ. ಇದು ಯಾವಾಗ 9:45 ಬರೆದು ಹೋಗಿದ್ದಾರೆ. ಸಂತೋಷ. ಇವೆರಡು ಬರ್ದಿದ್ದಾರೆ. ಇದು ಬೇರೆನೆ ಬರ್ದಿದ್ದಾರೆ. ಉಳಿದೋರ್ದು ಯಾಕೆ ಬರ್ದಿಲ್ಲ? ಬರೀ ಅದು ಬರೆಯೋಣ. ಒಬ್ರು ತಹಸೀಲ್ದಾರ್ ಜೊತೆ ಹೋಗಿದ್ದಾರಾ? ಹೌದು ಸರ್. ಇವರು ಶರಚಂದ್ರ ಮ್ಯಾನೇಜರ್ ಎಸ್ ಎಸ್ ಮ್ಯಾನೇಜರ್. ಇವು ನಿಮ್ದು ರೆಕಾರ್ಡ್ ರೂಮ್ ಅಲ್ಲಿ ಮೇಲ್ಗಡೆ ಥರ್ಡ್ ಫ್ಲೋರ್. RRT ಸೆಕ್ಷನ್ ಯಾವ್ದಿಲ್ಲಿ? RRT ಮೇಲ್ಗಡೆ ಮೇಲೆ. ಅದಕ್ಕೆ ಚಾರ್ಜ್ ಒಂದು ಏನು ಮಾಡ್ತಾರೆ ನೋಡೋದು. ಆಫೀಸ್ ಸರ್, AC ಅವರು ಹ್ಯೂಮನ್ ರೈಟ್ಸ್ ಕಮಿಷನ್ ಅಲ್ಲಿ ಸರ್ ನಿನ್ನೆಯಿಂದ
ಇಲ್ಲೇ ಇವ್ರು ಮಾತ್ರ. ಅಲ್ಲ ಆಫ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಯಾರು ಅಲ್ಲಿಗೆ ಇಲ್ಲ, ಯಾಕೆ ಹೋಗೋದು? ಯಾರು ಇಲ್ಲ. ಹಾ. ನಿಮ್ದು ಎಲ್ಲಿದೆ ಅಟೆಂಡೆನ್ಸ್ ರಿಜಿಸ್ಟ್ರು? ಕೊಡಿ. ಎಲ್ಲ ಬಂದಿದ್ದಾರಾ? ಇವ್ರು ಇಲ್ವಾ ಮಮತಾ ಅವರು? ಅಲ್ಲಮ್ಮ ಒಂದು ಸೈನೇ ಇಲ್ವಲ್ಲ. ಸರ್ ಲಾಸ್ಟ್ ವೀಕ್ ರಜೆ ಇದ್ರು ಸರ್ ಅದು. ಎಂಟೈರ್ ಜೂನ್ ತಿಂಗಳಲ್ಲಿ ಸೈನ್ ಇಲ್ವಲ್ಲ. ರಜೆ ಇದ್ರು ಸರ್. ಎಂಟೈರ್ ಜೂನು. ಈಗ ಬರ್ತಾ ಇಲ್ವಾ? MS ಬಿಲ್ಡಿಂಗ್ ಹೋಗಿದ್ದೀನಿ ಅಂತ ಫೋನ್ ಮಾಡಿದ್ರು. ಅವ್ರಿಗೆ ಅಲ್ಲೊಂದು ಚಾರ್ಜ್ ಕೊಟ್ಟಿದ್ದಾರೆ ಸರ್, ಅದು AG ಆಡಿಟ್. ಕನ್ಕರೆಂಟ್ ಚಾರ್ಜ್ ಇದೆ. ಇವ್ರು ಈಗ ನಾವು ಕೆಳಗೆ ಬಂದ್ಮೇಲೆ ಎಲ್ಲ CL ಅಂತ ಬರ್ತದೆ. CL ಎಲ್ಲಿದ್ದಾರೆ ತೋರಿಸಿ. ಸರ್ ಇವಾಗ ಕಾಲ್ ಮಾಡಿ ಹೇಳಿದ್ರು ಸರ್. ಯಾರು ಬರ್ದಿದ್ಯಾರು? ಆಯ್ತು, ವಾಟ್ಸ್ಆಪ್ ಅಲ್ಲಿ ಇದ್ರೆ ತೋರಿಸಿ. ಬರ್ದ್ರೆ at least ಇವ್ರ ಮೇಲೆ ತೋರಿಸಿ action ಆಗುತ್ತೆ. ಅಷ್ಟೇ. ಸುಮ್ನೆ- ನಿಮ್ಮ ಮೇಲೆ ಆಕ್ಷನ್ ಆಗುತ್ತೆ. ಇಲ್ಲ ಅಂದ್ರೆ ಇದು ನೀವು ಒಬ್ಬರೇ ಅಲ್ಲ ನೀವು ಬುದ್ಧಿವಂತರು ನಿಜ. ನಮ್ಗೆ ಕಾಮನ್ ಸೆನ್ಸ್ ಇದೆ. ಆಯ್ತು, ವಾಟ್ಸ್ಆಪ್ ಅಲ್ಲಿ ಆದ್ರೂ ತೋರಿಸಿ. ಕಳ್ಸಿದಾರಾ? ಇಲ್ಲ ಕಳಿಸಿಲ್ಲ. ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು? ಜಸ್ಟ್ ಇವಾಗ ನಿಮ್ಮ ಕಾಲ್ ಎಷ್ಟೊತ್ತು? ಎಷ್ಟೊತ್ತಿಗೆ ಕಾಲ್ ಮಾಡಿ? ಕಾಲ್ ಮಾಡಿದ್ದಾರೆ ಮಂಜು ಸರ್ ಅವರು ಇಲ್ಲ. 11 ಗಂಟೆ ನಾವು ಬಂದ್ಮೇಲೆ ಸರ್. ಅದೇ ಇವ್ರು ಏನು ನಿಮ್ಮ ಪ್ರೊಸೀಜರ್ ಪ್ರಕಾರ ಅಟ್ಲೀಸ್ಟ್ ಒಂದು ರೈಟಿಂಗ್ ಅಲ್ಲಾದ್ರೂ ಕಳಿಸ್ಬೇಕಾ ಇಲ್ವಾ CL ಗೆ? ಎಲ್ಲಿದೆ? ಇದು CL ಹಾಕೋ ಉದ್ದೇಶ ಅಲ್ಲ ಸರ್, ತಾವು ಬಂದಿದ್ದೀರಿ ಅಂತ ಅಷ್ಟೇ ಬಂದಿಲ್ಲ ಅಂದ್ಬಿಟ್ಟು ಇವಾಗ ಟಕ್ 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 ಅಂತ 3 CL ಬರ್ದಿದ್ದಾರೆ. ದೇವರಾಜ್ ಅವರು ಸರ್ ಅವ್ರು ಬಂದು ಹೈಕೋರ್ಟ್ ಹೋದ್ರು. ಮಹೇಶ್ ಏನು FDAನಾ? ಮಹೇಶ್ ಇವರು ಸರ್ ಮ್ಯಾನೇಜರಾ? ತೇಜಾವತಿ FDA ಮಂಜುನಾಥ್ TR. FDA ಇವರು ದಯಾನಂದು ಡ್ರೈವರ್ ನೋಡಿ. ಇವ್ರದ್ದು ಈಗ ಟಕ್ ಅಂತ ಬಿದ್ದಿದೆ. ಸೋನಿಯಾ ಮೇರಿ. ಅವ್ರು ಹುಷಾರಿಲ್ಲ ಅಂತ ಯಾವಾಗ ಹೇಳಿದ್ರು? ಹೇಳ್ಬೇಕು. ಯಾವಾಗ ಹೇಳಿದ್ರು? ಎಷ್ಟೊತ್ತಿಗೆ? ಅವ್ರು ಇವಾಗ ಇನ್ಫಾರ್ಮ್ ಮಾಡಿದ್ರು ಸರ್. ಸ್ಪೆಷಲ್ ಏನು ಅವ್ರು ಏನಿದ್ದಾರೆ? ಅವರು FDA ಸರ್, ಸ್ಪೆಷಲ್ ACಗೆ. ಇವರು ಪ್ರಿಯಾಂಕಾ SP. ಯಾವ ತಾಲೂಕು? ಇಲ್ಲ ಅಲ್ಲಿ ಎಲ್ಲಿದ್ದಾರೆ? ನಾರ್ತ್ ತಾಲೂಕ್ ಆಫೀಸಲ್ಲಿ. ಕರೆ ಸೈನ್ ಹಾಕ್ಬಿಟ್ಟು ಹೋಗ್ಬೇಕೇನು? ಮೋತಿಲಾಲ್ ರಾಥೋಡ್. ಅಶ್ವಥ್ ನಾರಾಯಣ್. ನೆನ್ನೆದು ಏನಿಲ್ಲ. ನೆನ್ನೆದು ಯಾಕಿಲ್ಲ? ಹೇಳಿ ಸರ್. ಮತ್ತೆ ಯಾಕೆ ಮಾರ್ಕ್ ಮಾಡಿಲ್ಲ? ಮಾರ್ಕ್ ಮಾಡೋದು ಯಾರ ಕೆಲಸ? ಸರ್ ಅವ್ನಿಗೆ ಯಾವ್ದಾರು ಸರ್ ಆಯ್ತು, ಮಾರ್ಕ್ ಮಾಡ್ಬೇಕಾ ಇಲ್ವಾ? ಪೊಲರ್ ಯಾಕೆ ಖಾಲಿ ಹಾಕ್ಬಿಟ್ಟಿದ್ದೀರಿ? ಅಶ್ವತ್ಥನಾರಾಯಣ ಬಟ್ರಲ್ಲ. ಅಶ್ವಥ್ ನಾರಾಯಣ್ ನೆನ್ನೆದು ಏನೂ ಇಲ್ಲ. ಮೋತಿಲಾಲ್ ರಾಥೋಡು, ಪ್ರಿಯಾಂಕಾ ಹೌದು. ಏನು ಗೊತ್ತಿಲ್ಲ. ಇವ್ರದ್ದು ಮಾಡಿದ್ದಾರೆ. ಒಂದು ನಿಮಿಷ ನಮ್ಮನ್ನು ಕಳ್ಕೊಡಿ ಸರ್. ರಾಥೋಡ್ ಏನು? ಸರ್ ಅವರು ಎಲ್ಲರನ್ನೂ ರಿಲೀವ್ ಮಾಡಿದ್ರೆ ಹೇಗೆ ಮತ್ತೆ ವಾಪಸ್ ಬಂದಿದ್ದಾರೆ ಇವರು? ಸರ್ ನಮ್ಮಿಂದ ಲೆಟರ್ ಬಂದಿದೆ, ಬಟ್ ಇಲ್ಲಿಂದ ರಿವ್ಯೂ ಮಾಡಬೇಕು. ಅವರು ಮೇಲೆ ಇಲ್ಲ, ಗಾಡಿ ಆಕ್ಸಿಡೆಂಟ್ ಆಯಿತು ಸರ್ ನೆನ್ನೆ. ನಾವೇ ರಿಲೀವ್ ಮಾಡಿದ್ದೀವಲ್ಲ. ಬಟ್ ಇಲ್ಲಿಂದ ಹೋಗಿಲ್ಲ. ಅವರು ಇಲ್ಲ, ಅವ್ನಿಗೆ ಅದೇ ಟ್ರಿಪ್ ರಿಜಿಸ್ಟ್ರೇಷನ್ ಹಾಕ್ಬಿಟ್ಟು ಅವ್ನು ನಾವು ಹಾಕೋತೀವಿ. ಮ್ಯಾನುವಲ್ ಮಾಡಿಸ್ತೀನಿ ಅದನ್ನು. ಮಾಡಿಸ್ತೀವಿ. ಹೌದು. ನೀವು
please. ಏನ್ ಹೆಸರು? Yeah. ಅಲ್ಲಿ ನೀವು ಸೈನ್ ಹಾಕಿ ಕೆಳಗೆ ಹೋಗ್ಬೇಕಲ್ಲ. ಸರ್ ಏನೋ ಅರ್ಜೆಂಟ್ ಕರೀಬೇಕು ಅಷ್ಟೇ ಸರ್. ಮಾತು ಕಂಪ್ಲೇಂಟ್ ಅಂದರೆ ಎ ಸಿ ಆಫೀಸ್ ಮಾತಾಡ್ತೀನಿ ಇಲ್ಲಾಂದ್ರೆ ಅದು ಮ್ಯಾನುವಲ್ ಆಗಿ ಬಂದ್ರೆ ಮಾಡಿಸ್ತೀನಿ. ಈಗ ಫೋನ್ ಮಾಡೋದು ಹೇಳಿದ್ದೀನಿ ಇಲ್ಲಪ್ಪ AC ಅವರು ಎಲ್ಲಿ AC ಅವರು ಲೈವ್ ಹೋಗ್ತಾ ಇರೋದು ಮೇಡಮ್ AC ಅವರು ಹೋಗಿದಾರ. ಆಯ್ತು, ಇಲ್ಲಿ ತಹಸೀಲ್ದಾರ್ ಯಾರು? ಗ್ರೇಟ್ ಏನ್ ಹೆಸರು? ಸಂದೀಪ್. ಸಂದೀಪ್ ಸೊ ಮಂಜುನಾಥ್ ಇಲ್ಲ, ಇವರು ಪಾಂಡುರಂಗ ಇಲ್ಲ, ಮಂಜುನಾಥ್ ಅಲ್ಲಿ ಹೋಗಿಲ್ಲ, AC ಅವರು ಹೋಗಿಲ್ಲ. ಇಷ್ಟನಾ ನೀವು? ಇಲ್ಲಿ ಬರೀತಾರೆ ಹಾಫ್ಸಿಯಲ್ ಅಂತ ಅವರೇ ಬರ್ದಿದ್ದಾರೆ, ಯಾರು ಎಂಪ್ಲಾಯಿನೇ ಬರ್ದಿದ್ದಾರೆ. ಇಲ್ಲಿ ಇವರು ಬರ್ದಿಲ್ಲ, ಸುಜಾತ ಇವರು ಮಾರ್ಕ್ ಮಾಡಕ್ ಹೋಗಿಲ್ಲ. ಆಯ್ತು, ಇಲ್ಲಿ ಬರ್ದ್ಮೇಲೆ ಇಲ್ಲಿ ಹಾಕಿ ಇದು ಆಯ್ತು. ಇಲ್ಲಿ ಅರ್ಜಿ ಕೊಟ್ಟಿದ್ದಾರೆ, ಇಟ್ಕೊಂಡಿದ್ದೀರಾ. ಇದನ್ನ ಇದಕ್ಕೆ ಎಲ್ಲಿ ಬೇರೆ ಕಡೆ ಎಂಟ್ರಿ ಎಲ್ಲಿ ಮಾಡಿ? ಮಾಡಿಲ್ಲ, ಇಲ್ಲೂ ಇಲ್ಲ, ಮಾಡೂ ಇಲ್ಲ. ಯಾವುದು ಗ್ಯಾರಂಟಿ ಇಲ್ಲ. ಇವೆಲ್ಲ ಯಾವಾಗ ಅಟೆಂಡೆನ್ಸ್ ಮಾರ್ಕ್ ಮಾಡಿದ್ರೆ ಆಯ್ತು, ಅಷ್ಟೇ ತಾನೇ ಅಲ್ವೇನ್ರಿ? ಈಗ ಇಲ್ಲಿ ಅವರು ಆಫ್ CL ಅಂತ ಬರ್ದಿದ್ದಾರೆ. ಇವೆಲ್ಲ ಯಾಕೆ ಬರ್ದಿಲ್ಲ? ಅದಕ್ಕಿಂತ ಹಳೆ ಡೇಟ್ ಯಾಕೆ ಬರ್ದಿಲ್ಲ? ಇಲ್ಲ, ನೀವು ಒಮ್ಮೆಲೆ ನೋಡೋದಿಲ್ವ ಇಲ್ಲಿ? ನೀವು ಸೈನ್ ಎಲ್ಲಿ ಮಾಡಿದ್ರೆ ನೋಡ್ಬೇಕಲ್ಲ, ರೆಗ್ಯುಲರ್ ಇನ್ನೇನು ಕೆಲಸ ಇರುತ್ತೆ ನಿಮಗೆ. ಯಾರು ಬಂದಿದ್ದಾರೆ, CL ಹಾಕಿದ್ದಾರೆ, ಮಾರ್ಕ್ ಮಾಡಬೇಕು, ಇದೆಲ್ಲ ನೀವು ಮಾಡಬೇಕಲ್ಲ. ಎಲ್ಲೋಗಿದ್ದಾರೆ ನಿಮ್ಮ AC ಅವರು? ಯಾರು ಇಲ್ಲಿ ಎಲ್ಲ ಈಗ AC ಕೋರ್ಟ್ದು ಆರ್ಡರ್ಸ್ ಬರೆಯೋದೆಲ್ಲ ನೀವೇನಾ? ಯಾರು ಅಂದ್ರೆ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡೋದು, ಅವರಿಗೆ ACಗೆ ಅಸಿಸ್ಟ್ ಮಾಡೋದು? ಕೇಸ್ ಸರ್ಕಾರ ಯಾರು ಕೇಸ್ ವರ್ಕರ್? ಎಲ್ಲಿದ್ದಾರೆ ಅವರು? ಅದಕ್ಕೆ CCMS ಕೇಸ್ ಇಲ್ಲ, ಮಂಜುನಾಥ್ ಅಂತ ನೀವು ಮಂಜುನಾಥ್ ಮತ್ತು ನಿಖಿಲ್ ಸರ್. ನಿಖಿಲ್ ಹೇಳಿಲ್ಲ. ಇಬ್ರು ಇಲ್ಲ. ನಿಖಿಲ್ ಸೈನ್ ಹಾಕಿದ್ದಾರೆ ಸರ್, ಸೈನ್ ಹಾಕ್ಬಿಟ್ಟು ಒಂದು ಫೈಲ್ಸ್ ತೊಗೊಂಡು. ನಿಖಿಲ್ ಇಲ್ಲ. ಇಲ್ಲ ಸರ್, ಯಾರೂ ಇಲ್ಲ ಅಲ್ಲಿ. ನಿಮ್ಮ ACನೂ ಇಲ್ಲ, ಯಾರೂ ಇಲ್ಲ. ಅದೇ ಇಲ್ಲಿ ಕೇಳಿದ್ರೆ ಅಲ್ಲಿ ಹೇಳ್ತೀರಾ, ಅಲ್ಲಿ ಕೇಳಿದ್ರೆ ಇಲ್ಲಿ ಹೇಳ್ತೀರಾ. ಅಲ್ಲಿ ತಾಲೂಕು ಆಫೀಸಲ್ಲಿ ಕೇಳಿದ್ರೆ ಫೀಲ್ಡಿಗೆ ಹೋಗಿದ್ದಾರೆ ಅಂತ. ಇಲ್ಲಿ ಮೂವ್ಮೆಂಟ್ ರಿಜಿಸ್ಟರ್ ಆಯ್ತು, ಮೂವ್ಮೆಂಟ್ ರಿಜಿಸ್ಟರ್ ತೋರಿಸಿ. ಆಯ್ತು, ಅಟೆಂಡೆನ್ಸ್ ಸೈನ್ ಹಾಕಿದ್ಮೇಲೆ ಮೂವ್ಮೆಂಟ್ ರಿಜಿಸ್ಟರ್ ಬರೀಬೇಕಲ್ಲ. ಏನಿಲ್ಲ, ನೀವೆಲ್ಲ ಬಂದಿರೋದು ಸರ್, ಕೆಲವು ಕೆಲಸ ತುಂಬ ದಿನ ಆಗಿದೆ. ಬಲ್ಕಲ್ ನಮ್ಮದು ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ಸೊ ಎಡಿಟ್ ಆಗಿದೆ, ಎಲ್ಲ ಆಗಿದೆ, ತಂದು ಕೊಟ್ಟಿಲ್ಲ. ಆರ್ಡರ್ ಆಗಿದೆ, ತುಂಬ ವರ್ಷದಿಂದ ಹೆಚ್ಚು ಕಮ್ಮಿ 1.5 ವರ್ಷ ಆಗ್ತಾ ಹೋಗ್ತದೆ. ಯಾವುದು ಫೈಲ್ಸು ಆಗ್ತಾ ಇಲ್ಲ. ಮೇಡಮ್ ಮತ್ತು KC ಅವರು ಯಾವ್ದು ಬಂದ್ರೂ ಇಲ್ಲ. ಸೊ ಹೆಚ್ಚು ಕಮ್ಮಿ 10 ಸರಿ ಬಂದಿದೆ, 10 ಸರಿನೂ ಸಿಗೋದಿಲ್ಲ ಸರ್. I had applied for one of the queries. One property, without mentioning any survey number also, they have transferred the name. So I had asked for the details through RTA. They had given me insufficient data. So first appeal I have applied to AC. Now it has been 5 months, sir. This is the 6th time I am coming and there is no response. Now it is only 30 days for this. 19/6 ನಿಖಿಲ್ KRS ರವರ ಇರುವುದರಿಂದ ಮೀಟಿಂಗ್ಗೆ ಹೋಗುತ್ತಿದೆ. ಮಂಜುನಾಥ್
ಎರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಲ್ವಾ ಇದು? ಸೇಮ್. ಏನ್ರಿ ಸಾಹೇಬ್ರೆ, ಅಷ್ಟು ನಮ್ಗೆ ಕಾಮನ್ ಸೆನ್ಸ್ ಇಲ್ಲ. ಅವ್ರದ್ದು ಸೈನು ಇವರೇ ಹೊಡೆದವ್ರೆ, ಇವರೇ ಬರ್ದ್ಬಿಟ್ಟವ್ರೆ. ಯಾರು ಬರ್ದಿದ್ದು? ನಿಖಿಲ್ ಬರ್ದಿರ್ಬೋದು. ಇಲ್ಲ, ಯಾರು ಬರ್ದವ್ರೋ ಗೊತ್ತಿಲ್ಲ. ಅವರು ಬರ್ದವ್ರೆ, ಇವರೇ ಬರ್ದವ್ರೋ ಗೊತ್ತಿಲ್ಲ. ಸರ್, ಇದೆರಡು ಇಬ್ಬರು ಅವ್ರು ಮಂಜುನಾಥ್ ಅಂತ ಸೈನ್ ಬರೆ ಹಾಕಿದ್ದಾರೆ. ಸೈನ್ ಹಾಕೋ ಅವಶ್ಯಕತೆ ಏನಿತ್ತು? ಅವ್ರ ಪರವಾಗಿ ಅಂತಾನು ಬರಿಬೋದಲ್ಲ, ಬರಿಬಾರ್ದು ಅಂತ ಏನಿತ್ತು? ಈಗ ಯಾರೋ ಒಬ್ರು ಡೈರೆಕ್ಟ್ ಆಗಿ ಫೀಲ್ಡ್ಗೆ ಹೋಗ್ತಾರೆ, ನೀವೇ ಬರಿಬೋದಲ್ಲ, ಬರೆಯಕ್ಕಾಗಲ್ವಾ? ಇದು ಈಗ ನಾವು ಬಂದ ಮೇಲೆ ಯಾರೋ ಬರ್ದವ್ರೆ. ಇದು ಈ ನಿಖಿಲ್ದು ಅಲ್ಲ, ಅವ್ರದ್ದು ಅಲ್ಲ. ಯಾರು ಬರ್ದಿದ್ದಾರೆ? ಅದು 9:30 AM ಅಂತ ಹಾಕೋರೆ. ಅಲ್ಲ, ಈ ಯಾರು ಹ್ಯಾಂಡ್ ಬರ್ದಿದ್ದು? ಗೊತ್ತಾಗತ್ತಲ್ರಿ, ನಿಮಗೆ ಗೊತ್ತಾಗಲ್ಲ ಯಾರ್ದು ಇದು ಅಂತ. ಆಯ್ತಪ್ಪ, ಹೋಗ್ಲಿ. ಇದೆರಡು ಒಂದೇ ಹ್ಯಾಂಡ್ ರೈಟಿಂಗ್ ಅಲ್ವಾ? ಶ್ವೇತಾ ನಿಮ್ದು ನೀವು ಸರ್, ಏನ್ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ ಅಂತ ನೀವು ಟೆಸ್ಟ್ ನೋಡಿ ಬರೆದಿಟ್ಟು